ಟಿಪ್ಪು ಕಟೌಟ್ಗೆ ಪಾಕಿಸ್ತಾನಿ ಹಾಡನ್ನು ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಕಟೌಟ್ಗೆ ಆಕ್ಷೇಪಾರ್ಹ ಹಾಡನ್ನು ಸೇರಿಸಿ ವಿಡಿಯೋವನ್ನು ವೈರಲ್ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ BNS ಸೆಕ್ಷನ್ 196 ಹಾಗೆ 299 ಅಡಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಚಿಕ್ಕಮಗಳೂರು SP ಜಿತೇಂದ್ರ ಕುಮಾರ್ ದಾಯ್ಮಾ ಮಾಹಿತಿಯನ್ನು ನೀಡಿದ್ದಾರೆ. ಈ ಸಂಬಂಧ ವಿಡಿಯೋ ಕ್ರಿಯೇಟ್ ಹಾಗೆ ಶೇರ್ ಮತ್ತು ಸ್ಟೇಟಸ್ ಹಾಕಿದವರ ಬಗ್ಗೆ ತನಿಖೆಯನ್ನು ಕೂಡ ನಡೆಸಲಾಗುತ್ತೆ. ಆರೋಪಿಗಳ ಪತ್ತೆ ಕಾರ್ಯ ಮುಕ್ತಾಯ ಹಂತದಲ್ಲಿದೆ ಅಂತ ಹೇಳಿ SP ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಕೋಮು ಬಣ್ಣ ಕಟ್ಟಿದರೆ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ತೇವೆ, ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ SP ಜಿತೇಂದ್ರ ಕುಮಾರ್ ದಾಯ್ಮಾ ಅವರು ನೀಡಿದ್ದಾರೆ. PO ಲೆವೆಲ್ ಮತ್ತು HDPO ಲೆವೆಲ್ ಎಲ್ಲ ಇದು ಹಬ್ಬ ಉಸ್ಕರ ಪೀಸ್ ಕಮಿಟಿ ಶಾಂತಿ ಸಭೆ ಮೀಟಿಂಗಲ್ಲಿ ಎಲ್ಲರಿಗೆ ಇನ್ಸ್ಟ್ರಕ್ಷನ್ ಗೌರ್ಮೆಂಟ್ ಅಥಾರಿಟಿಯಿಂದ ಹೋಗಿದೆ. ಲಾಸ್ಟ್ 5-6 ಇಯರ್ಸಿಂದ ನೀವು ಏನು ಬರ್ತಾ ಇದ್ದೀರಾ, ಇದೇ ಸೇಮ್ ರೀತಿ ಸೇಮ್ ಪದ್ಧತಿಯಲ್ಲಿ ಇದೇ ಕೂಡ ಹಬ್ಬ ಮಾಡಬೇಕು ಅಂತ ಯಾವ ಥರ ರೂಟ್, ಟೈಮಿಂಗ್, ಡೆಕೋರೇಷನ್ ಅಥವಾ ಡೆಕೋರೇಷನ್ ಫ್ಲೆಕ್ಸ್ ಬಂಟಿಂಗ್ದು ಕಂಟೆಂಟ್ ಏನೇನಿದೆ ಇದು ಸೇಮ್ ಲಾಸ್ಟ್ ಇಯರ್ ಏನೇನು ಮಾಡಿದ್ದೀರಾ ಇದೇ ಮಾಡಬೇಕು. ಹೊಸ ಪದ್ಧತಿ ಅಥವಾ ಹೊಸ ದಾರಿದು ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ ಅಂತ ಇನ್ಸ್ಟ್ರಕ್ಷನ್ ಇದೆ ಎಲ್ಲರಿಗೆ. ಇದೇ ಹಬ್ಬ ಉಸ್ಕರ ನಮ್ಮ ಟಿಪ್ಪು ನಗರ ಅಲ್ಲಿ ಒಂದು ಟಿಪ್ಪುದು ಒಂದು ಕಟೌಟ್ ಹಾಕಿದ್ದಾರೆ. ಈ ಕಟೌಟ್ದು ಕಂಟೆಂಟ್, ಈ ಕಟೌಟ್ದು ಡೈಮೆನ್ಷನ್ ಮತ್ತು ಕಟೌಟ್ದು ಟೈಮಿಂಗ್ ಮತ್ತು ಕಟೌಟ್ದು ಪ್ಲೇಸ್ ಕೂಡ ಸೇಮ್ ಲಾಸ್ಟ್ 2-3 ಇಯರ್ಸಿಂದ ಹೆಂಗೆ ಹಾಕ್ತಾ ಇದ್ದಾರೆ ಇದು ಸೇಮ್ ಇದೆ. ಇದು ನಮ್ಮವರು ಕನ್ಫರ್ಮ್ ಮಾಡಿದ್ದಾರೆ. ಸೆಕೆಂಡ್ ಥಿಂಗ್, ಇವತ್ತೇ ಬೆಳಿಗ್ಗೆ 5-5:30 ಮಾರ್ನಿಂಗ್ ಇದು ಒನ್ ಅನ್ನೋನ್ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಇದೇ ಕಟೌಟ್ ಬ್ಯಾಕ್ಗ್ರೌಂಡಲ್ಲಿ ಇರೋದು ಮತ್ತು ಒಂದು ಸಾಂಗ್, ಆಡಿಯೋ ಸಾಂಗ್ ಇನ್ಕಲ್ಕೇಟ್ ಮಾಡಿ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋ ಅಲ್ಲಿ ಒಂದು ಪಾಕಿಸ್ತಾನ್ ಅಂತ ವರ್ಡ್ ಕೂಡ ಬಂದಿದೆ. ಸೊ ಇದರದ ಮೇಲೆ ಈಗ ಈ ಅಕೌಂಟ್ಗೆ ಟ್ರೇಸ್ ಮಾಡಿ ಮತ್ತು ಒಂದು FIR ರಿಜಿಸ್ಟರ್ ಮಾಡಿದ್ದೀನಿ. ಈ FIR ಅಲ್ಲಿ ಇದು 196 ಮತ್ತು 299 BNS ಅಲ್ಲಿ FIR ರಿಜಿಸ್ಟರ್ ಆಗಿದೆ. ಮತ್ತು ಮೋಸ್ಟ್ಲಿ ಫರ್ದರ್ ಇನ್ಕ್ವೈರಿ ಮಾಡಿದಾಗ ಇದು ಯಾರು ಸರ್ಕ್ಯುಲೇಟ್ ಮಾಡಿದ್ದಾರೆ ಇದು ಈ ಅಕ್ಯೂಟ್ ಕೂಡ ಸಿಕ್ಕಿದ್ದಾರೆ ನಮಗೆ. ಸೊ ಈಗ ಸರ್ಟೇನ್ ಮಾಡಿ ಫರ್ದರ್ ಕಾರ್ವಾಯಿ ಮಾಡಿ ಮತ್ತೆ ಅವರಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಬಟ್ ಈ ಥರ ಒಂದು ಮೆಸೇಜ್ ನಮ್ಮಿಂದ ಏನಿದೆ, ಇದು ಪ್ಯೂರ್ಲಿ ರಿಲಿಜಿಯಸ್ ಫಂಕ್ಷನ್ ಇದೆ, ಪ್ಯೂರ್ಲಿ ರಿಲಿಜಿಯಸ್ ಹಬ್ಬ ಇದೆ. ರಿಲಿಜಿಯಸ್ ಹಬ್ಬಗೋಸ್ಕರ ಎಲ್ಲರಿಗೆ ಅವಕಾಶ ಇದೆ. ಬಟ್ ರಿಲಿಜಿಯಸ್ ಫಂಕ್ಷನ್ಗೆ ಈ ಥರ ಪೊಲಿಟಿಕಲ್ ಫಂಕ್ಷನ್ ಮಾಡಿ ಅಥವಾ ಪೊಲಿಟಿಕಲ್ ಡೆಕೋರೇಷನ್ ಬಂಟಿಂಗ್ಸ್ ಅಥವಾ ಪೊಲಿಟಿಕಲ್ ಘೋಷಣೆ ಈ ಥರ ಮಾಡಿದರೆ ಇದ್ರದ್ದು ಯಾವುದೇ ಕಾರಣಕ್ಕೆ ಯಾರಿಗೆ ಅವಕಾಶ ಇಲ್ಲ. ರಿಲಿಜಿಯಸ್ ಹಬ್ಬ ರಿಲಿಜಿಯಸ್ ಇರಬೇಕು ಅಷ್ಟೇ. ಬಟ್ ಈ ಥರ ಕಮ್ಯುನಲ್ ಹಾರ್ಮನಿಗೆ ಯಾರ್ಯಾರು ಹಾಳು ಮಾಡೋಕ್ಕೆ ಈ ಥರ ಪ್ರಯತ್ನ ಪಡುತ್ತಾರೆ ಅವ್ರ ಮೇಲೆ ಇದು ಏನು ಕಾನೂನು ಪ್ರಕಾರ ಟಫೆಸ್ಟ್ ಏನು ಕ್ರಮ ಇದೆ ನಮ್ಮಂದ್ರೆ ಇದು ತಗೊಳ್ತೀನಿ ಅವ್ರ ಮೇಲೆ. ಈಗ ಆರೋಪಿ ಜನ ಸರ್ಟೇನ್ ಮಾಡ್ತಾ ಇದ್ದೀನಿ. ಯಾರಿದು ವಿಡಿಯೋ ಮಾಡಿದ್ದಾರೆ, ಫಸ್ಟ್ ಯಾರಿದು ಈ ವಿಡಿಯೋ ಸರ್ಕ್ಯುಲೇಟ್ ಮಾಡಿದ್ದಾರೆ, ಯಾರಿದು ಈ ವಿಡಿಯೋ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದಾರೆ, ಎಲ್ಲ ಜನಕ್ಕೆ ಏನೇನು ಮಾಡೋಕ್ಕಾಗುತ್ತೆ ಅಂತ ಫರ್ದರ್ ಈಗ ಎಂಕ್ವೈರಿ ಮಾಡ್ತಾ ಇದ್ದೀನಿ.